ಆತ್ಮೀಯರೇ ನಮಸ್ಕಾರ. ನಾನು ಮಂಜುನಾಥ್ ಎಂ ಶಾಸ್ತ್ರಿ. ಇವತ್ತಿನ ಈ ವಿಡಿಯೋದಲ್ಲಿ ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಮ್ನಿಂದ LICಯ ರಿನ್ಯೂವಲ್ ಪ್ರೀಮಿಯಮನ್ನು ಹೇಗೆ ತುಂಬಬಹುದು ಮತ್ತು LIC ಅಧಿಕೃತ ವೆಬ್ಸೈಟ್ಗೆ ಹೋಗಿ LIC ರಿನ್ಯೂವಲ್ ಪ್ರೀಮಿಯಂ ಮತ್ತು ಲೋನ್ ರೀಪೇಮೆಂಟ್ ಮತ್ತು ಲೋನ್ ಇಂಟ್ರೆಸ್ಟನ್ನು ಹೇಗೆ ತುಂಬಬಹುದು ಎನ್ನುವುದನ್ನು ಸರಳವಾಗಿ ಬೇಗನೆ ತೋರಿಸ್ತೇನೆ. ಅದರ ಜೊತೆಗೆ ನಿಮ್ಮ ಪಾಲಿಸಿಗಳ ಪ್ರೀಮಿಯಂ ಎಷ್ಟು ತುಂಬುವುದಿದೆ, ಒಂದು ವೇಳೆ ಲೇಟ್ ಆಗಿದ್ದರೆ ಇಂಟ್ರೆಸ್ಟ್ ಸೇರಿ ಎಷ್ಟಾಗುತ್ತೆ, ಪಾಲಿಸಿಗಳ ಮೇಲೆ ಲೋನ್ ಮಾಡಿದರೆ ಲೋನ್ ಅಮೌಂಟ್ ಅದರ ಇಂಟ್ರೆಸ್ಟ್ ಎಷ್ಟಾಗಿದೆ ಎಲ್ಲವನ್ನು ನೀವು LIC ಆಫೀಸಿಗೆ ಹೋಗದೇನೆ ಮೊಬೈಲ್ನಲ್ಲೇ ನೋಡೋದನ್ನು ನಾನು ನಿಮಗೆ ತಿಳಿಸ್ತೇನೆ. ಈಗ ಫೋನ್ಪೇಗೆ ಹೋಗೋಣ. ಫೋನ್ಪೇದಲ್ಲಿ ನೋಡಿ ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಅಂತ ಕಾಣುತ್ತೆ. ರೀಚಾರ್ಜ್ ಆ್ಯಂಡ್ ಬಿಲ್ಸಲ್ಲಿ ಯು ಆಲ್ ಅಂತ ಇದೆ. ಯು ಆಲನ್ನು ಮುಟ್ಟೋಣ. ಯು ಆಲಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಅದರ್ಸ್ ಅಂತ ಇದೆ ನೋಡಿ. ಅದರ್ಸ್, ಇಲ್ಲಿ ಅದರ್ಸ್ ಅಂತ ಇದೆ. ಅದರ್ಸಲ್ಲಿ ಈ ಕಡೆ ಲಾಸ್ಟು LIC ಬಾರ್ ಇನ್ಶೂರೆನ್ಸ್ ಅಂತ ಇದೆ. ಇಲ್ಲಿ ಟಚ್ ಮಾಡೋಣ. ಇಲ್ಲಿ ನೋಡಿ ಸಿಂಪಲ್ ಆಗಿದೆ. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು ಟಚ್ ಮಾಡಿದ್ರಾಯಿತು. ಇಲ್ಲಿ ಪಾಲಿಸಿ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತನ್ನು ಹಾಕಿದರೆ ಪ್ರೀಮಿಯಮ್ಮು, ಆಮೇಲೆ ಪಾಲಿಸಿ ನಂಬರು, ನಿಮ್ಮ ನೇಮು ಪ್ರತಿಯೊಂದು ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಪ್ರೀಮಿಯಮ್ಮನ್ನು ತುಂಬೋದು ನೀವು ಅಲ್ಲೇ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಉದಾಹರಣೆಗೆ 1/5/1990 ಅಂತ ಇದೆ ಅಂತ ಇಟ್ಕೊಳ್ರಿ. 1/5/1990 ಇದ್ದರೆ ಫಸ್ಟು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 90 ಅಂದರೆ ಸ್ವಲ್ಪ ಕೆಳಗೆ ಬರಬೇಕು. ಕೆಳಗೆ ಬಂದರೆ ನೋಡಿ 1990 ಇದೆ, ಇದನ್ನು ಮುಟ್ಟಬೇಕು. 1/5 ಅಂದರೆ ಈ ಕಡೆ ಬರಬೇಕು. ಇಲ್ಲಿ ಮೇ 1ನೇ ತಾರೀಕು ಡೇಟ್ ಆಫ್ ಬರ್ತು ನೋಡಿ, 1/5/1990. ಇಲ್ಲಿ ಮೇಲ್ ಐಡಿಯನ್ನು ಸರಿಯಾದ ಮೇಲ್ ID ಹಾಕಿದ್ರೆ ಮೇಲಿಗೆ ರಿಸಿಪ್ಟ್ ಹೋಗುತ್ತೆ. ಇಲ್ಲಿ ಪಾಲಿಸಿ ನಂಬರ್ ಹಾಕಿ ತುಂಬಬೇಕು. 6 ತಿಂಗಳ ಒಳಗಿದ್ದರಷ್ಟೇ ಪ್ರೀಮಿಯಮನ್ನು ಇಲ್ಲಿ ತುಂಬೋದು. 30 ಡೇಸ್ ಗ್ರೇಸ್ ಪೀರಿಯಡ್ಗಿಂತ ಜಾಸ್ತಿ ಇದ್ದರೆ ವಿತ್ ಇಂಟ್ರೆಸ್ಟ್ ಸೇರಿ ನಿಮಗೆ ಇಲ್ಲಿ ಕಾಣುತ್ತೆ. ನೆಕ್ಸ್ಟ್ ನಾವೀಗ ಗೂಗಲ್ ಪೇ ಹೋಗೋಣ. ಆತ್ಮೀಯರೇ, ಈಗ ನಾವು ಗೂಗಲ್ ಪೇದಲ್ಲಿ LIC ಪ್ರೀಮಿಯಮನ್ನು ಯಾವ ರೀತಿ ತುಂಬೋದು ಹೇಳೋದನ್ನು ಒಂದು ಸಲ ನೋಡೋಣ. ಗೂಗಲ್ ಪೇದಲ್ಲಿ ಈಗ ನೋಡಿ ಕೆಳಗಡೆ ಬಿಲ್ಸ್ ಆ್ಯಂಡ್ ರೀಚಾರ್ಜ್ ಅಂತ ಇದೆ. ಇಲ್ಲಿ ಯು ಆಲ್ ಅದನ್ನು ಟಿಕ್ ಮಾಡಬೇಕು. ಯು ಆಲ್ ಬಟನ್ ಟಚ್ ಮಾಡಿದ ನಂತರ ಮತ್ತೆ ಇಲ್ಲಿ ಪೇಮೆಂಟ್ ಕ್ಯಾಟಗರೀಸ್ ಅಂತ ಬಂತು. ಪೇಮೆಂಟ್ ಕ್ಯಾಟಗರೀಸಲ್ಲೂ ಯು ಆಲನ್ನು ಟಚ್ ಮಾಡಬೇಕು. ಯು ಆಲನ್ನು ಟಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಕೆಳಗಡೆ ಬಂದರೆ ಫೈನಾನ್ಸ್ ಆ್ಯಂಡ್ ಟ್ಯಾಕ್ಸ್ ಅಂತ ಇದೆ. ಫೈನಾನ್ಸ್ ಆ್ಯಂಡ್ ಟ್ಯಾಕ್ಸ್ ಕೆಳಗಡೆ LIC ಬಾರ್ ಇನ್ಶೂರೆನ್ಸ್ ಅಂತ ಇದೆ. ಇದನ್ನು ಟಚ್ ಮಾಡೋಣ. ಇಲ್ಲಿ ನೋಡಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬಂತು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು ಟಚ್ ಮಾಡಿದಾಗ ನಮಗೆ ಪಾಲಿಸಿ ನಂಬರ್, ಇಮೇಲ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕುವಂಥ ಆಪ್ಷನ್ ಕಾಣ್ತು. ಈಗ ನೋಡಿರಿ ಇಲ್ಲಿ ಪಾಲಿಸಿ ನಂಬರು ಮತ್ತು ಇಮೇಲ್ ID, ವ್ಯಾಲಿಡ್ ಇಮೇಲ್ IDಯನ್ನು ನೀವು ಹಾಕಿದರೆ ನಿಮಗೆ ರಿಸಿಪ್ಟ್ ಕೂಡ ನಿಮ್ಮ ಇಮೇಲಿಗೆ ಬಂದ್ಬಿಡುತ್ತೆ. ಡೇಟ್ ಆಫ್ ಬರ್ತನ್ನು ಇದೇ ಆರ್ಡ್ರಲ್ಲಿ ಬರೀಬೇಕು. ಡೇಟ್, ಮಂತ್, ಇಯರ್. ಇಲ್ಲಿ ನೋಡಿ 1/5/1990 ಅಂತ ಡೇಟ್ ಆಫ್ ಬರ್ತ್ ಇದ್ದರೆ 01/05/1990 ಇದೇ ಟೈಪಲ್ಲಿ ಬರೀಬೇಕು. ಆಮೇಲೆ ಇಲ್ಲಿ ಒಂದು ನೇಮನ್ನು ಹಾಕ್ಬೋದು ಅಥವಾ ಬಿಡ್ಬೋದು. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟರೆ ಸೇಮ್ ನಿಮಗೆ ಪಾಲಿಸಿ ನಂಬರು, ಹೆಸರು, ಪ್ರೀಮಿಯಮ್ ಅಮೌಂಟು ಎಲ್ಲ ಬಂದ್ಬಿಡುತ್ತೆ. 6 ಮಂತ್ಗಿಂತ ಒಳಗಡೆ ಇರುವಂಥ ಪ್ರೀಮಿಯಮನ್ನಷ್ಟೇ ತುಂಬೋದು. ಇಲ್ಲಿ 30 ಡೇಸ್ ಗ್ರೇಸ್ ಪೀರಿಯಡ್ಗಿಂತ ಜಾಸ್ತಿ ಇರುವಂಥ ಪಾಲಿಸಿಗೆ ವಿತ್ ಇಂಟ್ರೆಸ್ಟ್ ಸೇರೇ ಬಂದ್ಬಿಡುತ್ತೆ. ಇಲ್ಲಿ
ಇದು ಗೂಗಲ್ ಪೇದಲ್ಲಿ ಪಾಲಿಸಿ ಪ್ರೀಮಿಯಮನ್ನು ತುಂಬುವ ವಿಧಾನ. ಇನ್ನು ನಾವು ಪೇಟಿಎಮ್ಮಿಗೆ ಹೋಗೋಣ. ಪೇಟಿಎಮ್ಮಲ್ಲಿ ಯಾವ ರೀತಿ LIC ಪ್ರೀಮಿಯಮನ್ನು ತುಂಬೋದು ಹೇಳೋದನ್ನು ಸಿಂಪಲ್ಲಾಗಿ ನಾವು ನೋಡೋಣ. ಪೇಟಿಎಮ್ನಿಂದ LIC ಪ್ರೀಮಿಯಮನ್ನು ಯಾವ ರೀತಿ ತುಂಬೋದು ಅಂದರೆ, ಈಗ ನಾವು ಪೇಟಿಎಮ್ಮನ್ನು ಟಚ್ ಮಾಡೋಣ. ಪೇಟಿಎಮ್ಮನ್ನು ಟಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ, ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಅಂತ ಇದೆ. ಇಲ್ಲಿ ಈ ಕಡೆ ಆಲ್ ಬಿಲ್ ಪೇಮೆಂಟ್ ಅಂತ ಇದೆ, ಅದನ್ನು ಟಚ್ ಮಾಡೋಣ. ಅದನ್ನು ಟಚ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಅದರ್ ಸರ್ವಿಸ್ ಅಂತ ಇದೆ, ಇಲ್ಲಿ LIC ಅಂತ ಇದೆ ನೋಡಿ. LICಯನ್ನು ಟಚ್ ಮಾಡಿದ ತಕ್ಷಣ LIC ಆಫ್ ಇಂಡಿಯಾ ಅಂತ ಬಂತು. LIC ಆಫ್ ಇಂಡಿಯಾವನ್ನು ಮುಟ್ಟಿದ ತಕ್ಷಣ ನೋಡಿ ಪಾಲಿಸಿ ನಂಬರ್, ಇಮೇಲ್ ID, ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಈಗ ನೋಡಿ ಡೇಟ್ ಆಫ್ ಬರ್ತನ್ನು ಇಲ್ಲಿ ಈ ಟೈಪಲ್ಲಿ ಇದೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋದು. ಈಗ 1/5/1990 ಅಂದರೆ ನಾವಿಲ್ಲಿ ಈ ಕಡೆ ಹೋಗಬೇಕು. ಇಲ್ಲಿ ನೋಡಿ 90ನೇ ಇಸ್ವಿ ಬಂತು. ಇದನ್ನು ಟಚ್ ಮಾಡಿದಾಗ 5ನೇ ತಿಂಗಳ ಮೇ 1ನೇ ತಾರೀಕು, ಓಕೆ, 1/5/1990. ಇದೇ ರೀತಿ ಎಂಟ್ರಿ ಮಾಡಿದ ತಕ್ಷಣ ಸೇಮ್ ಪಾಲಿಸಿ ನಂಬರು, ಅಮೌಂಟು ಮತ್ತು ನೇಮು ಎಲ್ಲವೂ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೀಮಿಯಮನ್ನು ತುಂಬೋದು. ಇನ್ನು ನೆಕ್ಸ್ಟು ನಾವು LIC ವೆಬ್ಸೈಟಿಂದ ಯಾವ ರೀತಿ ಪ್ರೀಮಿಯಮನ್ನು ಪೇ ಮಾಡ್ಬೋದು ಮತ್ತು ಅಲ್ಲಿ ಲೋನ್ ಇಂಟ್ರೆಸ್ಟು ಎಲ್ಲವನ್ನು ಯಾವ ರೀತಿ ನೋಡ್ಬೋದು ಹೇಳೋದನ್ನು ನಾನು ನಿಮಗೆ ಅಲ್ಲಿ ತೋರಿಸ್ತೇನೆ. ಈಗ ಹೋಗೋಣ. ಈಗ ನಾವು ಗೂಗಲ್ ಕ್ರೋಮಿಗೆ ಹೋಗೋಣ. ಕ್ರೋಮಿಗೆ ಹೋಗಿ ಅಲ್ಲಿ LIC ಅಂತ ಬರೆಯೋಣ. LIC ಇಲ್ಲಿ ನೋಡಿರಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನು ಟಚ್ ಮಾಡೋಣ. ಇದನ್ನು ಟಚ್ ಮಾಡಿದ ತಕ್ಷಣ ಇದನ್ನು ಕ್ಲೋಸ್ ಮಾಡೋಣ. ಇಲ್ಲಿ ನೋಡಿರಿ 3 ಗೆರೆ ಇದೆ ಈ ಮೇಲ್ಗಡೆ. ಇದನ್ನು ಟಚ್ ಮಾಡಿದ್ರೆ ಇಲ್ಲಿ ಪೇ ಪ್ರೀಮಿಯಮ್ ಅಂತ ಇದೆ, ಇದನ್ನು ಟಚ್ ಮಾಡೋಣ. LIC ಸರ್ವರ್ ಡೌನ್ ಇರಬೇಕು, ಇಲ್ಲಾಂದರೆ ಇಮ್ಮಿಡಿಯೇಟ್ ಬರ್ತಿತ್ತು. ಈಗ ನಾನು ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ನೋಡಲ್ಲ. ನಾನೀಗ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಪ್ರೀಮಿಯಮನ್ನು ನೀವು ಇಲ್ಲಿ ತುಂಬೋದು. ಲೋನ್ ಇಂಟ್ರೆಸ್ಟನ್ನು, ಲೋನ್ ಪ್ರೀಪೇಮೆಂಟ್ ಎಲ್ಲವನ್ನೂ ಅಲ್ಲಿ ಮುಂದೆ ನೆಕ್ಸ್ಟ್ ಮಾಡ್ಬೋದು. ಅಲ್ಲಿ ಕೂಡ ನೀವು ಪಾಲಿಸಿ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ LIC ಪಾಲಿಸಿ ದಾಖಲೆಗಳಲ್ಲಿ ಇದ್ದ ನಂಬರನ್ನೇ ಮಾಡಬೇಕು ಅಂತ ಇಲ್ಲ. ಒಂದು ವೇಳೆ ಮರ್ತೋಗಿದ್ದರೆ ಬೇರೆ ನಂಬರನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಅದರ ನಂತರ ನಿಮಗೆ ಪೇ ಅಂತ ಬರುತ್ತೆ, ಅಲ್ಲಿ ನೀವು ಡೈರೆಕ್ಟ್ ಪೇಮೆಂಟನ್ನು ಮಾಡ್ಬೋದು. ನೆಕ್ಸ್ಟು ಇನ್ನು ಒಂದು ವಿಶೇಷ ಅಂದರೆ ಇಲ್ಲಿ ಡ್ಯೂ ಡೇಟ್ನ ನಂತರ 5 ವರ್ಷ ರನ್ ಆಗಿರೋ ಪಾಲಿಸಿಗೆ ಡ್ಯೂ ಡೇಟ್ ನಂತರ 1 ವರ್ಷದವರೆಗೂ ಇಲ್ಲಿ ಮಾತ್ರ ಪ್ರೀಮಿಯಮನ್ನು ತುಂಬೋದು. ಒಂದಷ್ಟು ಪ್ಲ್ಯಾನ್ಗಳನ್ನು ಹೊರತುಪಡಿಸಿ ಎಲ್ಲವನ್ನು ತುಂಬೋದು. ಉಳಿದ ಕಡೆ ಎಲ್ಲ 6 ಮಂತ್ ಇದ್ದರೆ ಇಲ್ಲಿ 1 ವರ್ಷದವರೆಗೂ ತುಂಬೋದು. ಆದರೆ ಮಿನಿಮಮ್ 5 ವರ್ಷ ಪಾಲಿಸಿ ರನ್ ಆಗಿರಬೇಕು. ಇಲ್ಲಿ ಲೋನ್ ಇಂಟ್ರೆಸ್ಟು ಎಲ್ಲ ಕೂಡ ನೀವು ನೋಡ್ಕೋಬೋದು. ಆದ್ಮೇಲೆ ಮತ್ತೊಂದು ಉತ್ತಮ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಆದಷ್ಟು ಬೇಗನೆ ನಾನು ನಿಮ್ಮ ಮುಂದೆ ಬರ್ತೇನೆ. ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಒಂದು 5 ಜನರಿಗೆ ಕಳಿಸಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ತರಲಿಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಸಿಕ್ಕಿದಾಗೆ ಆಗುತ್ತೆ. ನಮಸ್ಕಾರ.